ಫ್ರೆಂಡ್ಸ್, ನಾನಿವತ್ತು ಮೂಲಂಗಿ ಪಲ್ಯ ಮಾಡ್ತಾ ಇದ್ದೀನಿ. ಇದು ಮೂಲಂಗಿ ಸೊಪ್ಪು, ಇದು ಮೂಲಂಗಿ ಜೊತೆಗೆ ಉಳ್ಳಾಗಡ್ಡಿ, ಒಂದು ಟೊಮ್ಯಾಟೊ. ಉಳ್ಳಾಗಡ್ಡೆಯನ್ನು ಹಾಕಿಕೊಂಡಿದ್ದೀನಿ. ಹೆಚ್ಚಿಕೊಂಡ ಟೊಮ್ಯಾಟೊ, ಇದು ನನ್ನ ಫಸ್ಟ್ ವಿಡಿಯೋ ಇದೆ. ನನಗೆ ಸಪೋರ್ಟ್ ಮಾಡಿ. ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಮೈ ಚಾನಲ್. ಮೂಲಂಗಿಯನ್ನು ಹಾಕ್ತಾ ಇದ್ದೀನಿ. ನಾನು ಸೊಪ್ಪು ಮತ್ತು ಮೂಲಂಗಿಯನ್ನು ಹಾಕಿಕೊಂಡಿದ್ದೀನಿ. ಮೂಲಂಗಿ ಸೊಪ್ಪು ಮತ್ತು ಮೂಲಂಗಿ ಅದನ್ನು ಈಗ ಮಿಕ್ಸ್ ಮಾಡಬೇಕು. ಗ್ಯಾಸನ್ನು ಸ್ಲೋ ಮಾಡಬೇಕು. ಗ್ಯಾಸನ್ನು ಇಲ್ಲಿ ಜೋರಾಗಿಡಬಾರ್ದು, ಸ್ಲೋ ಮೋಷನಲ್ಲಿ ಅದನ್ನು ಏನು ಮಾಡಬೇಕು, ಬೇಯಿಸಬೇಕು. ಇದು ಪಲ್ಯ ಬಹಳ ಟೇಸ್ಟ್ ಆಗುತ್ತೆ. ರುಚಿಗೆ ತಕ್ಕಷ್ಟು ಖಾರ, ಉಪ್ಪು ಹಾಕ್ತಾಯಿದ್ದೀನಿ. ಅರಿಶಿನ ಹಾಕ್ತಾಯಿದ್ದೀನಿ. ಇದನ್ನೀಗ ಮಿಕ್ಸ್ ಮಾಡಬೇಕು ಸರಿಯಾಗಿ. ಗ್ಯಾಸನ್ನು ಸ್ಲೋ ಆಗಿಯೇ ಇಡಬೇಕು. ಸ್ಲೋ ಆಗಿಯೇ ಬೇಯಿಸ್ಬೇಕು. ಜಾಸ್ತಿ ಬೇಯಿಸಿದರೆ ಇದು ಟೇಸ್ಟ್ ಬರೋಲ್ಲ. ಇದನ್ನೀಗ ಮಿಕ್ಸ್ ಮಾಡ್ಬೇಕಾಗಿ. ಜಾಸ್ತಿಯಾಗಿ ಮೂಲಂಗಿ ಪಲ್ಯನ ಯಾರೂ ಮಾಡಲ್ಲ. ಇದನ್ನು ಜಾಸ್ತಿಯಾಗಿ ನಮ್ಮ ಕರ್ನಾಟಕದಲ್ಲಂತೂ ಪಚಡಿ ಅಂತಿದ್ದಾರೆ. ಅದನ್ನು ನೋಡಿ, ಈ ರೀತಿ ಕಲರ್ ಬಂತು. ಇದನ್ನು ಜಾಸ್ತಿ ಬೇಯಿಸಿದರೆ ಏನಾಗುತ್ತೆ, ಟೇಸ್ಟ್ ಅಷ್ಟೊಂದು ಸರಿಯಾಗಿ ಬರಲ್ಲ. ಸ್ಲೋ ಆಗಿಯೇ ಇದನ್ನು ಬೇಯಿಸ್ಬೇಕು. ನೋಡಿ, ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಜಾಸ್ತಿ ಏನು ಹಾಕೋದಿಲ್ಲ. ಉಪ್ಪು, ಖಾರ, ಅರಿಶಿನ ಅಷ್ಟೇ ಹಾಕಿ ಮಿಕ್ಸ್ ಮಾಡಬೇಕು. ಯಾವುದೇ ರೀತಿಯ ಮಸಾಲೆಯನ್ನು ಇದಕ್ಕೆ ಹಾಕಬಾರ್ದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನನಗೆ ವಿಡಿಯೋ ಮಾಡೋಕ್ಕೆ ಸರಿಯಾಗಿ ಬರಲ್ಲ, ಆದರೂ ಕೂಡ ನಾನು ಟ್ರೈ ಮಾಡ್ತಾ ಇದ್ದೀನಿ. ಇದಕ್ಕಿಂತ ಮೊದಲು ನಾನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದೆ. ನನಗೆ ಸಕ್ಸಸ್ ಸಿಗಲಿಲ್ಲ. ಆದರೆ ಮತ್ತೆ ಹಲವಾರು ಪ್ರಾಬ್ಲಮ್ಸ್ ಇದ್ದಿದ್ದರಿಂದ ನಾನು ಮತ್ತೊಮ್ಮೆ ಈ ಚಾನಲನ್ನು ಯೂಟ್ಯೂಬ್ ಚಾನಲ್ ಅಂತ ಇದು ಮಾಡಿಕೊಂಡು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ನನಗೆ ಸಪೋರ್ಟ್ ಮಾಡೋರು ಯಾರಿಲ್ಲ. ನನ್ನ ವಿಡಿಯೋ ಕೂಡ ಸರಿಯಾಗಿ ಮಾಡೋಕ್ಕೆ ಬರಲ್ಲ, ಆದರೂ ಕೂಡ ನಿಮ್ಮ ಎಲ್ಲರ ಭರವಸೆಯಿಂದ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಇದು ನನ್ನ ಮೊಟ್ಟ ಮೊದಲ ವಿಡಿಯೋ. ಈ ರೀತಿ ಸ್ಲೋ ಆಗಿ ಬೇಯಿಸ್ಬೇಕು. 10 ನಿಮಿಷನ ಇದನ್ನು ಬೇಯಿಸಲಿಕ್ಕೆ ಬಿಡಬೇಕು. 10 ನಿಮಿಷ ನಂತರ ಇದು ಮೂಲಂಗಿ ಪಲ್ಯ ರೆಡಿಯಾಗಿರುತ್ತೆ. 10 ನಿಮಿಷ ಆಯಿತು. ನಮ್ಮ ಮೂಲಂಗಿ ಪಲ್ಯ ಏನಾಗಿದೆ, ರೆಡಿಯಾಗಿದೆ ನೋಡಿ. ಈಗ ಇದನ್ನು ನಾವು ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿ ರೊಟ್ಟಿ ಜೊತೆ ಹಚ್ಕೊಂಡು ಊಟವನ್ನು ಮಾಡ್ಬೋದು. ನೀವು ಕೂಡ ಇದನ್ನು ಟ್ರೈ ಮಾಡಿ. ರೊಟ್ಟಿ ಜೊತೆ ಹಚ್ಕೊಂಡು ಊಟ ಮಾಡಿ. ಒಮ್ಮೆ ಪಲ್ಯನ ಮಾಡಿ ನೋಡಿರಿ. ಜಾಸ್ತಿನ ಪಚಡಿ ಮಾಡ್ತಾರೆ.
ಒಮ್ಮೆ ಮಾಡಿ ನೋಡಿ ಯಾವ ರೀತಿ ಟೇಸ್ಟ್ ಬರುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ನೋಡಿ ನಾನಂತೂ ಬಿಸಿ ಬಿಸಿ ರೊಟ್ಟಿ ಜೊತೆ ಮೂಲಂಗಿ ಪಲ್ಯನ ಸವಿತಾ ಇದ್ದೀನಿ. ಪ್ಲೀಸ್ ನನಗೆ ನನ್ನ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ.